ಹಲೋ, ವೆಲ್ಕಮ್ ಟು ಮಿನ್ನೂಸ್ ಕೆ ಸ್ಮೈಲಿ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಸುಖമാണോ? ഇന്ന് ഞാൻ ഉണ്ടാക്കുന്നത് എന്താണെന്നറിയോ? ചിക്കൻ കൊണ്ട് തേങ്ങാപ്പാലും കൊണ്ടൊരു ಚಿಕನ್ ಕರಿ ഉണ്ടാക്കാവೇ. ಕೋಕೋನಟ್ ಮಿಲ್ಕಲ್ಲಿ ಒಂದು ಚಿಕನ್ ಕರಿ ಮಾಡ್ತೀವಿ. ಎಲ್ಲರೂ ಬಂದು ನೋಡಿ. ಓಕೆ. ಇದು ½ kg ಚಿಕನ್ ನಾನು ವಾಶ್ ಮಾಡಿ ಟರ್ಮರಿಕ್ ಎಲ್ಲ ಹಾಕಿ 3 ಟೈಮ್ಸು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀವಿ. ಓಕೆ, ಇನ್ನೇನು ಐಟಮ್ಸ್ ತೋರಿಸ್ತೀನಿ. ಇದು ಸ್ವಲ್ಪ ಮೀನ್ಸ್ ಒನಿಯನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗ್ರೀನ್ ಚಿಲ್ಲಿ, ಆಮೇಲೆ ಟೊಮಾಟೊ ½ kg ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಂಡಿರೋದು. ಓಕೆ, ಇದು ಕರ್ ಲೀವ್ಸ್, ಇದು ಕೊತ್ತಂಬರಿ, ಸ್ವಲ್ಪ ಟರ್ಮರಿಕೆ, ಸ್ವಲ್ಪ ಇದು ಸೋಂಬು. ಓಕೆ, ಇದು ನಾನು ಫಸ್ಟು ತೆಗೆದಿರಲ್ಲ, ಅಲ್ಲ ಸೆಕೆಂಡ್ ಟೈಮ್ ತೆಗೆದಿರೋದು ಮಿಲ್ಕ್, ಇದು ತೆಂಗಿನ ಹಾಲಿದು ಇದು ಫಸ್ಟು ತೆಗೆದಿರೋದು. ಓಕೆ, ಇದೆಲ್ಲ ಸಪ್ರೇಟ್ ಇಟ್ಟಿದ್ದೀವಿ. ಇದು ಸ್ವಲ್ಪ ಗರಂ ಮಸಾಲ, ಇದು ನನ್ನ ಮನೇಲಿ ಪೌಡ್ರ್ ಮಾಡಿರೋದು. ಓಕೆ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ನಿಮ್ಮ ಖಾರಕ್ಕೆ ಎಷ್ಟು ಬೇಕು നോടുകൊണ്ട് ಹಾಕಿ. ഓക്കെ, ഇത് സാൾട്ട്. അപ്പോൾ നിങ്ങളെല്ലാവരും ഇതിനൊക്കെ ട്രൈ ചെയ്യണം കേട്ടോ വീട്ടിൽ. പിന്നെ ഞാൻ ഉണ്ടാക്കുന്നത് കണ്ണൂർ സ്റ്റൈലിലാണ് ഞാൻ ഉണ്ടാക്കുന്നത്. എന്ന് വെച്ചാൽ ഇഞ്ചി വെളുത്തുള്ളിയും ടൊമാറ്റോയും കരിവേപ്പിലയും മഞ്ഞൾപ്പൊടിയും പിന്നെ ഈ മല്ലിച്ചപ്പ് മാത്രമേ ലാസ്റ്റ് ഞാൻ ആക്കുന്നുണ്ട് കേട്ടോ. പിന്നെ ഇത് ഒനിയന്, കുറച്ച് പെരിഞ്ജീരകം, പിന്നെ എണ്ണ നിങ്ങൾ കണ്ടല്ലോ, ഇത് തേങ്ങ എണ്ണ. ഓക്കെ, കോക്കനട്ട് മിൽക്ക്, ഇത് ലാസ്റ്റ് ഞാൻ ആക്കുവേ. പിന്നെ കുറച്ച് ചില്ലി പൗഡറും കുറച്ച് കാശ്മീരി ചില്ലി പൗഡറും. ഓക്കെ, ഇത് ഞാൻ വീട്ടിൽ പൊടിച്ച ಗರಂ ಮಸಾಲೆയാണ്. ಓಕೆ, ಇನ್ನು ഞങ്ങൾക്ക് ഉണ്ടാക്കുന്നത് ಕಾಣಿച്ചു ತರಾം കേട്ടോ. ನಾನು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಚಕ್ಕೆ ಲವಂಗ ಸ್ವಲ್ಪ ನಾನು ಹಾಕಿರೋದು. ಓಕೆ, ഇത് കറുവപ്പട്ടം ഗ്രാമമാണ്. ഞാൻ കുറച്ച് ഇടുന്നുണ്ട്, കാരണം ഞാൻ ಗರಂ ಮಸಾಲೆ ಇಡುന്നുണ്ടല്ലോ. ನಾನು ಗರಂ ಮಸಾಲೆ ಇಡ್ತಿರಲ್ವಾ, ಅದಕ್ಕೋಸ್ಕರ ನಾನು ಅದು ಸ್ವಲ್ಪ ಹಾಕ್ತಾ ಇದ್ದೀವಿ. ಓಕೆ, ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, നിങ്ങൾക്ക് എത്ര വേണം അത്ര എണ്ണ ಹಾಕಿಕೊಳ್ಳು കേട്ടോ. ഇതിനകത്ത് ഞാൻ ഈ കറുവപ്പട്ട ഗ്രാമ്പു ಹಾಕ್ತಾಯಿದ್ವಿ, ಮೀನ್ಸ್ ಚಕ್ಕೆ ಲವಂಗ ಹಾಕ್ತಾಯಿದ್ದೀವಿ. ಓಕೆ, ಸ್ವಲ್ಪ ಬಿಸಿ ಆಗಲಿ. ಈಗ ನಾವು ತೆಗೆದಿಟ್ಟಿರೋದು ಸ್ವಲ್ಪ ಓನಿಯನ್ ಹಾಕ್ತಾಯಿದ್ದೀವಿ. ನಾವು ಓನಿಯನ್ ಹಾಕ್ತಾಯಿದ್ದೀವಿ. ಸ್ವಲ್ಪ ಸಿಮ್ ಕಮ್ಮಿ ಮಾಡಿಕೊಂಡು. ഞാനിപ്പോൾ ഉള്ളി ആക്കിയിട്ടുണ്ട്. ഞാൻ ചെറുതാക്കി ഉള്ളി അരിഞ്ഞിരിക്കുന്നത് കേട്ടോ. ಸ್ವಲ್ಪ ಮರೂನ್ ಕಲರ್, ಲೈಟ್ ಕಲರ್ ಆಗಿ ಬರಬೇಕು. ನಾನು ಏನು ಗೊತ್ತಾ, 2 ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ನನಗೆ ಕನ್ನಡ ಫ್ರೆಂಡ್ಸು ಇದ್ದಾರೆ, ಮಲಯಾಳೀಸು ಇದ್ದಾರೆ. ನಾನು ಏನು ಮಾಡಲಿ, ಕ್ಷಮಿಸಿ. ನನ್ನ ಲ್ಯಾಂಗ್ವೇಜಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಷಮಿಸಿ. ಓಕೆ, ഞാൻ മലയാളീസ് ഫ്രണ്ടും ഉണ്ട്, കന്നഡ ഫ്രണ്ട്സും ഉണ്ട്. എന്ത് ചെയ്യാം, എന്തെങ്കിലും എൻ്റെ ഭാഷയ്ക്ക് പ്രോബ്ലം ഉണ്ടെങ്കിൽ ക്ഷമിക്കണം കേട്ടോ. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತೀನಿ. ಓಕೆ, ಗ್ರೀನ್ ಚಿಲ್ಲಿ ಜೊತೆ ಮೀನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ഗ്രീൻ ചില്ലി ആക്കിയിട്ട് അതിൻ്റെ കൂടെ കുറച്ച് ജിഞ്ചർ ഗാർലിക് പേസ്റ്റും ഞാൻ ആക്കിയിട്ടുണ്ട്. പേസ്റ്റ് പോലെ ഞാൻ ആക്കിയിട്ടില്ല, ജസ്റ്റ് ക്രഷ് ചെയ്തിട്ടുള്ളൂ കേട്ടോ. ഇതെല്ലാം കൂടെ ഒന്ന് വഴണ്ട് വരണം. ಇದೆಲ್ಲ ಸ್ವಲ್ಪ ಮರೂನ್ ಕಲರ್ ಆಗಿ ಒಂದು ಸಾಫ್ಟ್ ಆಗಿದ್ದೀವಿ. ನಾನು ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀವಿ, ಆ ಜೊತೆ ಕೊಚ್ಚ ಕರ್ ಲೀವ್ಸ್. ಓಕೆ, ಸ್ವಲ್ಪ ಅರಿಶಿನ ಪೌಡ್ರ್, ಸಿಮ್ಮು ಕಮ್ಮಿ ಹಾಕೊಳ್ಳಿ. ಇನ್ನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋಣ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕಲರ್ ಬಂದಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀವಿ. ಇನ್ನು ಮಲಯಾಳ ಸ್ಟೈಲ್, ನಮ್ಮ ಕೇರಳ സ്റ്റൈലിൽ ಮಾಡ್ತಾಯಿದ್ದೀವಿ. ഓക്കെ, ഞാനിപ്പോൾ ഇതിൻ്റെ കൂടെ ಸ್ವಲ್ಪ റെഡ് ചില്ലി ആക്കിയിട്ടുണ്ട്. അതിന് കുറച്ച് കളർ മാറി വരുമ്പോൾ നമുക്ക് കാശ്മീർ ചില്ലി മീൻസ് റെഡ് ചില്ലി പൗഡർ ആക്കാം. ഓക്കെ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ഇപ്പം ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕಿട്ടുണ്ട് കേട്ടോ. നല്ല ಮರೂನ್ ಕಲರ್ ಬರಬೇಕು, ಚೆನ್ನಾಗಿ ಮರೂನ್ ಕಲರ್ ಬರಬೇಕು. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀವಿ ಇದ್ರ ಮೇಲೆ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಮಸಾಲೆ ಎಲ್ಲ ಹಿಡಿದಿದ್ದೀವಿ. ಓಕೆ, ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ ನೋಡಿ. ಇನ್ನು ಸ್ವಲ್ಪ ಬಿಸಿನೀರು ಹಾಕ್ತೀನಿ. ನಾನು ತಣ್ಣೀರು ಹಾಕಲ್ಲ, ಸ್ವಲ್ಪ ಬಿಸಿನೀರು ನಿಮ್ಮ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ, ಸ್ವಲ್ಪ ಸಾಕು. ಸ್ವಲ್ಪ ಮಿಕ್ಸ್ ಮಾಡೋಣ. ഞാൻ കുറച്ച് ചൂടുവെള്ളം ആക്കിയിട്ടുണ്ട് കേട്ടോ, നിങ്ങൾക്ക് എത്ര വെള്ളം നോക്കി ആക്കിക്കോളൂ. ಮಿಕ್ಸ್ ചെയ്യാം കേട്ടോ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಾನು ಸೋಂಪು ತೆಗೆದಿಟ್ಟಿದ್ದೀವಲ್ವಾ, ಸೋಂಪು ಹಾಕ್ತಾಯಿದ್ದೀನಿ. ಓಕೆ, ನಾನು ಫಸ್ಟ್ ಹಾಕಿರಲಿಲ್ಲ, ಅದು ನಾನು ಪೆರಿಂಜಿನ ಲಾಸ್ಟ್ ಹಾಕಿರ್ತೀನಿ ಕೇട്ടോ. ಅದ್ರ ಜೊತೆ ನಲ್ಲವಾಗ ಒಂದು ಮಿಕ್ಸ್ ಮಾಡಬೇಕು. ಸೋಂಪು ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ನೋಡಿ ಚಿಕನ್ ಎಲ್ಲ ಹಾಫ್ ಬೆಂದಿದೆ. ನಾನು ಲಾಸ್ಟ್ ತೆಗೆದಿಟ್ಟಿದ್ದು ತೆಂಗಿನ ಹಾಲಿದೆಯಲ್ಲ, ಅದು ಹಾಕ್ತಾಯಿದ್ದೀವಿ. ಅದರಲ್ಲಿ ಬೇಯಬೇಕಾಗ, ಈ ತೆಂಗಿನ ಹಾಲಲ್ಲಿ ಬೇಯಬೇಕು. ಓಕೆ, ഞാൻ ഫസ്റ്റ് മീൻസ് ലാസ്റ്റ് പിഴിഞ്ഞ കോക്കനട്ട് മിൽക്കില്ലേ, അത് ഞാൻ ഇതിനകത്താക്കി ഒഴിച്ചിട്ടുണ്ട് കേട്ടോ. ഇനി കുറച്ച് നല്ല വെച്ച് തിളക്കട്ടെ, ಚೆನ್ನಾಗಿ ಕುದಿಬೇಕು. ಈಗ ತೆಗೆದಿಟ್ಟಿರೋದು ಗರಂ ಮಸಾಲೆ ಹಾಕ್ತಾಯಿದ್ದೀವಿ. ನಾನು ಗರಂ ಮಸಾಲೆ ಲಾಸ್ಟ್ ಹಾಕೋದು. ಓಕೆ, ഇപ്പോൾ ഞാൻ ಗರಂ ಮಸಾಲೆ ಹಾಕಿ ಇಟ್ಟಿട്ടുണ്ട് കേട്ടോ. ಗರಂ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ. ಬೆಂದಿದೆ ಇದು, 5 ಮಿನಿಟ್ಸ್ ಸಾಕು. ಮತ್ತು ಏನು ಗೊತ್ತಾ, ಎಲ್ಲರೂ ತಿಳ್ಕೊಂಡಿದ್ದಾರೆ ಮಲಯಾಳೀಸ್ ಎಲ್ಲರೂ ಕೋಕೋನಟ್ ಆಯಿಲಲ್ಲಿ ಮೀನ್ಸ್ ಅಡುಗೆ ಮಾಡ್ತಾಯಿದ್ದೀವಿ ಅಂತ. ಆ ಥರ ಏನಿಲ್ಲ. ನಮ್ಮ ಹಳೆಯ ಕಾಲ ಏನು ಗೊತ್ತಾ, ಹಳೆಯ ಕಾಲ ಆವಾಗೆಲ್ಲ ಎಲ್ಲರೂ ಏನು ಗೊತ್ತಾ, ಕೇರಳಂ ಎಂದು ಮೀನಿಂಗೇ ಕೇರಗಂ ಮೀನ್ಸು ತೆಂಗಿನಕಾಯಿ ಅಲ್ವಾ. ಎಲ್ಲ ಮನೇಲಿ ತೆಂಗಿನ ಮರ ಇದೆ, ಅದಕ್ಕೆ ಆ ಟೈಮಲ್ಲಿ ಸುಲಭವಾಗಿ ತೆಂಗಿನ ಮೀನ್ಸ್ ಕೋಕೋನಟ್ ಎಣ್ಣೆ ಸಿಗ್ತಾಯಿತ್ತು, ಎಲ್ಲರೂ ಮಾಡ್ತಾಯಿದ್ದಾರೆ ಮನೇಲಿ. ಇವಾಗ ತಾನೇ ರೀಫಂಡ್ ಆಯಿಲ್ ಎಲ್ಲ ಬಂದಿರೋದು, ಸನ್ ಪ್ಯೂರ್ ಎಲ್ಲ, ಜೆಮಿನಿ ಎಲ್ಲ. ಆವಾಗ ಏನು ಇರಲಿಲ್ವಲ್ಲ, ಆವಾಗ ಏನಾಗುತ್ತೆ ಕೋಕೋನಟ್ ಆಯಿಲ್ ಎಲ್ಲರೂ ಯೂಸ್ ಮಾಡ್ತಾ ಇದೆ. ಇವಾಗ ಬಟ್ ಎಲ್ಲ ಚೇಂಜ್ ಆಗಿದೆ. ಫಿಶ್ ಫ್ರೈ, ಫಿಶ್ ಕರಿ ಐಟಮ್ ಏನು ಮಾಡಿದ್ರೆ ಕೋಕೋನಟ್ ಆಯಿಲ್ ಮಾಡಿದ್ರೆ ತುಂಬ ಟೇಸ್ಟ್ ಇದೆ ಆಯಿತಾ. ಈಗ ಮ್ಯಾಂಗ್ಳೂರ್ ಸೈಡ್ ಆಮೇಲೆ ಎಲ್ಲೆಲ್ಲೋ ಸ್ವಲ್ಪ ಕಡೆ ಎಲ್ಲ ಕೋಕೋನಟ್ ಆಯಿಲ್ ಮಾಡ್ತಾ ಇದ್ದೀವಿ. ನೀವು ಒಂದ್ಸಲ ಕೋಕೋನಟ್ ಆಯಿಲ್ ಚಿಕನ್ ಇದು ಫಿಶ್ ಫ್ರೈ, ಚಿಕನ್ ಕರಿ ಎಲ್ಲ ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಲಾಸ್ಟ್ ತೆಗೆದಿಟ್ಟಿರೋದಲ್ಲ, ಫಸ್ಟು ಸ್ಟೇನ್ ಮಾಡಿರೋದು ಕೋಕೋನಟ್ ಮೀನ್ಸ್ ಮಿಲ್ಕ್ ಹಾಕ್ತಾಯಿದ್ದೀವಿ ನೋಡಿ. ಇದು ಹಾಕಾದ್ಮೇಲೆ ಕುದಿಬಾರ್ದು ಜಾಸ್ತಿ. ನಾನು ಫಸ್ಟ್ ಎಡ್ತು ವಚ್ಚ ಮೀನ್ಸ್ ಎಣ್ಣೆ ಮೀನ್ಸ್ ಇದು ಮಿಲ್ಕ್ ಹಾಕಿಟ್ಟುಂಡೆ, ಕೋಕೋನಟ್ ಮಿಲ್ಕ್. ಓಕೆ, ಒಂಚೂರು ಇದು ಬಂದರೆ ಜಾಸ್ತಿ ಕುದಿಸ್ಬಾರ್ದು, ಆವಾಗ ಟೇಸ್ಟ್ ಎಲ್ಲ ಒಟ್ಟೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ತೆಗೆದಿಟ್ಟಿರೋದು ಹಾಲು ಲಾಸ್ಟ್ ಆಗ್ತಾ ಇರೋದು, ತಿಕ್ಕಾಗಿರುತ್ತೆ. ನಾನು ಸಾಲ್ಟ್ ಎಲ್ಲ ನೋಡಿದ್ವಿ, ಎಲ್ಲ ಕರೆಕ್ಟ್ ಇದೆ. ಓಕೆ ನೋಡಿ, ಇಷ್ಟು ನೀರು ನೋಡು, ಇಷ್ಟು ಒಂದು ನೀರು ಸಾಕು ನೋಡಿ, ಕಾಣ್ತಾ ಇದೆಯಲ್ವಾ ನೋಡಿ, ಸಾಕು, ಇಷ್ಟು ಕುದ್ರೆ ಸಾಕು. ಓಕೆ, ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊರಿಯಂಡರ್ ಲೀವ್ಸ್, ನೋಡಿ ನಾನು ರೆಸಿಪಿ ಇಲ್ಲ ರೆಡಿ ಆಗಿದೆ ನೋಡಿ. ಚಿಕನ್ದು ಲೆಗ್ ಪೀಸೆಲ್ಲ ಹಂಗೆ ಇಟ್ಟಿದ್ದೀನಿ ನಾನು ನೋಡಿ, 2 ലെഗ് പീസ് ಹಂಗೆ ഇട്ടിದ್ದೀವಿ. ചിക്കൻ്റെ 2 കാലും ഞാൻ അങ്ങനെ ഇട്ടിട്ടുണ്ട്. ഇതുണ്ടോ ഇതിൻ്റെ ചാറൊക്കെ നോക്കി എന്ത് തിക്കാണെന്ന് ನೋಡಿ, ತುಂಬ ನೋಡಿ ತಿಕ್ಕಾಗಿ ಬಂದಿದೆ. ಈ ಚಿಕನ್ ರೆಸಿಪಿ ನೀವೆಲ್ಲರೂ ಮನೇಲಿ ಮಾಡಿ ನೋಡಬೇಕು. ಓಕೆ, ಮನೇಲಿ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ. ಓಕೆ.